Please, if you really want to learn any new things to make your life better, then only continue to this video and watch till the end. Don't skip in the middle. ಈಗ ತಾನೇ ರೂಮಿಗೆ ಬಂದು ಊಟ ಮಾಡ್ಕೊಂಡಿನಿ. ಇವತ್ತೇನಾದರೂ ಒಂದು ಹೊಸದು ಕಲಿಬೇಕು ತಾನೆ. ಲೆಟ್ಸ್ ಸ್ಟಾರ್ಟ್. ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಮೇನ್ 3 ಟೂಲ್ಸ್. ಒಂದೇದು ಬಂದ್ಬಿಟ್ಟು ಯೂಟ್ಯೂಬ್ಗೋಸ್ಕರ. ನೀವು ಕೂಡ ನಂತರ ಯೂಟ್ಯೂಬ್ ನೋಡಿ ಬಹಳಷ್ಟು ವಿಷಯನ ಕಲಿತಿದ್ದೀರಾ, ಕ್ಲಾಸ್ ಕೇಳ್ತೀರಾ ಯೂಟ್ಯೂಬಲ್ಲಿ ಅಂತಂದರೆ ಆ ಟೂಲ್ ಮಾತ್ರ ನೀವು ಮಿಸ್ ಮಾಡ್ಕೊಳ್ಳೇಬಾರ್ದು. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಅಬೌಟ್ ಪ್ರಿಪೇರಿಂಗ್ ಎ PPTs. ವಿತ್ ಥರ್ಡ್ ಒನ್ ಬಂದ್ಬಿಟ್ಟು creating an app with this AI tool. You can create an app. It is not a very real, but it do little bit of coding and give a demo of the app. Let's start the video. 3, 2, 1. ಯೂಟ್ಯೂಬಿಗೆ ಹೋಗಿ ನಿಮಗೆ ಯಾವ ವಿಡಿಯೋ ಬೇಕೋ ಅದನ್ನು ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ಯೂಟ್ಯೂಬ್ ಆ ವಿಡಿಯೋದು URL ಲಿಂಕ್ ಇರುತ್ತಲ್ಲ ಮೇಲೆ, ಅಲ್ಲಿ HTTPS ಅಂತ ಇರುತ್ತಲ್ಲ, ಅದಕ್ಕಿಂತ ಮುಂಚೆ study.lol study.lol / ಅಂತ ಟೈಪ್ ಮಾಡಿ. study.lol / ಅಂತ ಟೈಪ್ ಮಾಡಿದ್ಮೇಲೆ ಅದು ಎಂಟರ್ ಕೊಡಿ. ಅದು ನಿಮಗೆ ಬೇರೆ ವೆಬ್ಸೈಟಲ್ಲೇ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಒಂದು ಸೈಡ್ ನಿಮ್ಮ ವಿಡಿಯೋ ಕೂಡ ರನ್ ಆಗುತ್ತೆ, ಜೊತೆಗೆ ಸೈಡಲ್ಲಿ ನಿಮಗೆ ಒಂದು AI ಅಸಿಸ್ಟೆಂಟ್ ಕೂಡ ಸಿಗುತ್ತೆ. अगर इसका दूसरा हम वर्जन देखें जिसमें हम ನೀವು ಇಲ್ಲಿ ವಿಡಿಯೋ ಬೇಸ್ ಮೇಲೆ ಕ್ವಿಸ್ ಕೂಡ ಅಟೆಂಡ್ ಆಗ್ಬೋದು, ಮೈಂಡ್ ಮ್ಯಾಪ್ಸ್ ಕೂಡ ಸಿಗುತ್ತೆ, ವಾಯ್ಸ್ ಮೋಡ್ ಇಟ್ ಈಸ್, ಆ್ಯಂಡ್ ಫ್ಲ್ಯಾಶ್ ಕಾರ್ಡ್ಸ್ ಕೂಡ ಸಿಗುತ್ತೆ. ಇದ್ರ ಮೇಲೆ ಸರ್ಚ್ ಮಾಡ್ಬೋದು. ಏನೇ ಡೌಟ್ ಬಂದರೂ ನೀವು ಇಲ್ಲಿ ಕೇಳ್ಬೋದು. You get many options and summary also you will get. You can hear the podcast of this video and ಇನ್ನೂ ಭಾಳ ಆಪ್ಷನ್ಸ್ ಇದ್ದಾವೆ. ನಿಮಗೆ ನೋಟ್ಸ್ ಬೇಕಂದರೆ ನೋಟ್ಸ್ ಕೂಡ ಕೊಡುತ್ತೆ ಈ ವಿಡಿಯೋ ಮೇಲೆ. ನೆಕ್ಸ್ಟ್ ಟೂಲ್ ಬಂದ್ಬಿಟ್ಟು gamma.ai ಅಂತ PPT ಎಲ್ಲ ರೆಡಿ ಮಾಡೋಕ್ಕೆ. ಭಾಳ ಜನಕ್ಕೆ ಆಲ್ಮೋಸ್ಟ್ ಗೊತ್ತಿರುತ್ತಂತ ಅನ್ಕೊತೀನಿ. ಆ್ಯಂಡ್ ವಿ ವಿಲ್ ಕ್ರಿಯೇಟ್ ಒನ್ ನ್ಯೂ ಫೈಲ್. ಇಂಪೋರ್ಟ್ ಅಂತ ಒತ್ತಿ ಅಪ್ಲೋಡ್ ಎ ಫೈಲ್ ಅಂತ ಹೋಗಬೇಕು. ನೆಕ್ಸ್ಟ್ ನಿಮಗೆ ಯಾವ ಫೈಲ್ನ PPT ಮಾಡಬೇಕಂತಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಹಾಕ್ರಿ. ನಾವು ಇಟ್ ಈಸ್ ರೆಡಿ. ಯು ಕ್ಯಾನ್ ಸಿ ದ PPT. ಇಲ್ಲಿ ನಾವು ಕಲರ್ಸ್ ಕೂಡ ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ಒಂದು ಹ್ಯಾಕಥಾನ್ಗೆ ಇದೇ ಗಾಮ ಯೂಸ್ ಮಾಡಿ PPT ಮಾಡಿದ್ವಿ. ಯು ಕ್ಯಾನ್ ಸಿ ಹಿಯರ್, ದಿಸ್ ಈಸ್ ಅವರ್ ಟೀಮ್ ನೇಮ್. ಇಲ್ಲಿ ನೋಡ್ತಿರ್ಬೋದು 4 ಜನ ಇದ್ವಿ. 2 ಸೀನಿಯರ್ಸ್ ಮತ್ತು ನಮ್ಮ ಕ್ಲಾಸ್ವರೆಗೆ ಬರೀತೀವಿ ನಾವು. If we use better prompt and features, we can generate very beautiful PPTs. ನೀವು ನೋಡ್ತಿರ್ಬೋದು ಈಗ. ಆ್ಯಂಡ್ ದ ಫೈನಲ್ ಟೂಲ್ ಈಸ್ ಲವೇಬಲ್ AI ಅಂತ. ಅದು ಹೆಸರು ಇರೋದೇ ಹಂಗೆ, lovable.ai ಅಂತ ಸರ್ಚ್ ಮಾಡಿದರೆ ಸಿಗುತ್ತೆ. ಇದರಲ್ಲಿ ನಾವು ನಮ್ಮ ಆ್ಯಪ್ ಡೆವಲಪ್ ಮಾಡ್ಬೋದು ಜಸ್ಟ್ ವಿತ್ ಆನ್ ಪ್ರಾಂಪ್ಟ್. ನಿಮಗೆ ಪ್ರಾಂಪ್ಟ್ ಹೆಂಗೆ ಡಿಸ್ಕ್ರೈಬ್ ಮಾಡಿ ಬರಬೇಕಂತ ಗೊತ್ತಾಗಲಿಲ್ಲ ಅಂದರೆ ಗೋ ಟು ChatGPT ಆ್ಯಂಡ್ ಆಸ್ಕ್ ಇಟ್ ಟು ಗಿವ್ ಎ ಪ್ರಾಂಪ್ಟ್. ಟಾಪಿಕ್ ಯಾವುದು ಅಂತೇಳಿ ಪ್ರಾಂಪ್ಟ್ ಕೇಳಿ, ಆ ಪ್ರಾಂಪ್ಟನ್ನು ಕಾಪಿ ಮಾಡಿ ಯು ಕ್ಯಾನ್ ಪೇಸ್ಟ್ ಹಿಯರ್. ಇಲ್ಲಿ ಈಗ ನಾವೊಂದು ಪ್ರಾಂಪ್ಟ್ ಹಾಕ್ತಿದ್ವಿ. ಇದು ಬಂದ್ಬಿಟ್ಟು ಅರೇಂಜಿಂಗ್ ಆ್ಯನ್ ಸೀಟ್ ಫಾರ್ ಎ ಸ್ಟೂಡೆಂಟ್ ರ್ಯಾಂಡಮ್ಲಿ ಇನ್ ಎಕ್ಸಾಮ್ ಹಾಲ್. ಇದ್ರ ಮೇನ್ ಬೆನಿಫಿಟ್ ಬಂದ್ಬಿಟ್ಟು ಇದು ರ್ಯಾಂಡಮ್ ಆಗಿ ಸ್ಟೂಡೆಂಟ್ಸಿಗೆ ಸೀಟ್ ಅರೇಂಜ್ ಮಾಡುತ್ತೆ. ವಿ ಡೋಂಟ್ ಗೆಟ್ ಎ ಚಾನ್ಸ್ ಟು ಕಾಪಿ. ಈಗ ರೂಲ್ ನಂಬರ್ ವೈಸ್ ಕೂಡಿಸಿದ್ರೆ ಕಾಪಿ ಮಾಡೋ ಚಾನ್ಸ್ ಕೂಡ ಇರುತ್ತೆ. AI ಇಂದ ಸೀಟ್ ಅರೇಂಜ್ಮೆಂಟ್ ಮಾಡಿದರೆ ಅದು ಭಾಳ ರ್ಯಾಂಡಮ್ ಆಗಿರುತ್ತೆ. ಇಟ್ ವಿಲ್ ಬಿ ವೆರಿ ಅನ್ಎಕ್ಸ್ಪೆಕ್ಟೆಡ್. ಈಗಾಗಲೇ ಪ್ರೋಗ್ರಾಮಿಂಗ್ ಎಲ್ಲ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ AI. ನೋಡ್ತಿರ್ಬೋದು ಇಲ್ಲಿ ಪೈಥಾನ್, CSS
ನೆಕ್ಸ್ಟು ಪೋಲಿಂಗ್ JS ಅಂತೆ, ಇಂಡೆಕ್ಸ್ ಎಲ್ಲ ಲ್ಯಾಂಗ್ವೇಜನ್ನು ಬರಿತಾ ಇದೆ. ಓಕೆ, ಈಗ ರೆಡಿ ಆಯಿತು. ನಾವು ಇನ್ಪುಟ್ ಕೊಡಬೇಕು, ನೇಮ್ಸ್ ಎಲ್ಲ ಹಾಕಬೇಕು. ಫ್ರೆಂಡ್ಸ್ ನೇಮ್ನೇ ಹಾಕ್ತೀನಿ. ನಾವು ಕ್ಲಿಕ್ ಜನರೇಟ್ ಅರೇಂಜ್ಮೆಂಟ್. ನೋಡ್ತಿರ್ಬೋದು ಸೀಟ್ನ 20 ಮೆಂಬರ್ಸಿಗೆ ಅಂತ ಅರೇಂಜ್ ಮಾಡಿದೆ. ನಾವಲ್ಲಿ 4x5 ಅಂತ ಕೊಟ್ಟಿದ್ದೀವಿ, 4 rows 5 columns ಆ ಥರ. ಹಂಗಾಗಿ ಇದು ನಾವು ಯಾವ ಥರ ಕೊಡ್ತೀವಿ ಆ ಥರ ಅರೇಂಜ್ ಮಾಡಿ ಕೊಡುತ್ತೆ. ಎಸ್, ಕ್ಯಾನ್ ಸಿ ನಾಗರೆಡ್ಡಿ ಅಂತ ನನ್ನ ಹೆಸರನ್ನ ಫಸ್ಟ್ ಹಾಕಿದ್ದೆ, ಪವನ್ ಸೆಕೆಂಡ್ ಹಾಕಿದ್ದೆ. ಇಲ್ಲಿ ನನ್ನ 7th ಪ್ಲೇಸಲ್ಲಿ ಇಟ್ಟು ಸೆಕೆಂಡ್ ಹಾಕಿದವ್ರನ್ನ 20th ಪ್ಲೇಸಲ್ಲಿ ಹಾಕಿದೆ. ಇಫ್ ಯು ಲರ್ನ್ಟ್ ಎನಿಥಿಂಗ್, ಸಪೋರ್ಟ್ ಬೈ ಸಬ್ಸ್ಕ್ರೈಬಿಂಗ್.